ಇನ್ನು ವಿದ್ಯುತ್ ಕೇಂದ್ರಗಳ ಕೋಟ್ಯಾಂತರ ರೂಪಾಯಿ ಕಲ್ಲಿದ್ದಲನ್ನ ಕಳ್ಳತನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ವಿರುದ್ಧ ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಯರಮರಸ್ ಶಾಖೋತ್ಪನ್ನ ಕೇಂದ್ರ YTPSನಲ್ಲಾಗಿರುವಂತಹ ಕಳ್ಳತನ ಇದು. ಕಳ್ಳತನವನ್ನು ಒಪ್ಪಿಕೊಂಡು ಪ್ರಕರಣ ದಾಖಲಿಸಿರುವಂತಹ YTPS ಸಿಬ್ಬಂದಿಗಳು ಪವರ್ ಮೇಕ್ ಕಂಪನಿ ಉಪಾಧ್ಯಕ್ಷರಾಗಿರುವಂತಹ ಅಜಯ್ ಕುಮಾರ್ ಇವರು ಕಂಪನಿಯ ಉಸ್ತುವಾರಿ ಸುಧೇಂದ್ರನಾಥ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. YTPS ಚೀಫ್ ಇಂಜಿನಿಯರ್ ಚಂದ್ರಶೇಖರ್ನಿಂದ ಈಗಾಗಲೇ ದೂರನ್ನು ದಾಖಲಿಸಲಾಗಿರುವಂಥದ್ದು. ದೂರಿನ ಅನ್ವಯವಾಗಿ ನೋಡ್ತಾ ಹೋದ್ರೆ ಪ್ರಕರಣವನ್ನ ತನಿಖೆನ ಮಾಡಿ ಪ್ರಕರಣದ ಸಂಪೂರ್ಣ ವಿವರವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಿನ್ನೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ YTPS ಶಾಖೋತ್ಪನ್ನ ಕೇಂದ್ರ ಸಂಬಂಧಪಟ್ಟಂಗೆ ಒಂದು ಕಂಪ್ಲೇಂಟ್ನ ಚಂದ್ರಶೇಖರ್ ಶೆಟ್ಟಿ ಅಂತ ಅಲ್ಲಿ ಇಂಜಿನಿಯರ್ ದಾಖಲು ಮಾಡಿದ್ದಾರೆ. ಏನು ಅಂತಂದರೆ ಅವರು ಪವರ್ ಮ್ಯಾಕ್ ಅಂತ ಒಂದು ಕಂಪ್ನಿಗೆ ಆಂಧ್ರ ಪ್ರದೇಶ ಸಿಂಗರೇಣಿಯಿಂದ ಅವ್ರಿಗೆ ಕಲ್ಲಿದ್ದು ಸರಬರಾಜು ಆಗುತ್ತೆ. ಆ ಸರಬರಾಜು ಆದಮೇಲೆ ಆ ವ್ಯಾಗನ್ಸು ಬೋಗಿಗಳು ಬಂದು ಕಂಪ್ಲೀಟ್ ಅದನ್ನು ಇದಕ್ಕೆ ಸುರಿದಾಗ ಅವ್ರ ಪ್ರಮಿಸಲ್ಲಿ ಸುರಿದಾಗ ಅದನ್ನು ಕ್ಲೀನ್ ಮಾಡಿಕೊಡ್ಬೇಕು ಅನ್ನೋ ಒಪ್ಪಂದ. ಈ ಸಂಬಂಧವರು ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ಲ, ಮತ್ತು ಹೊರಗಡೆ ಎಲ್ಲೋ ತಗೊಂಡೋಗಿ ಇದನ್ನು ಸೇಲ್ ಮಾಡಿಕೊಡ್ತಾ ಇದ್ದಾರೆ, ಮತ್ತು ಕಂಪ್ನಿಗೆ ನಷ್ಟ ಆಗ್ತಾಯಿದೆ, ಮತ್ತು ಅವರಿಬ್ಬರ ಮಧ್ಯೆ ಆಗಿದ್ದ ಒಪ್ಪಂದ ಮುರಿದಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಂಬಂಧ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಪವರ್ ಮ್ಯಾಕ್ ಕಂಪನಿ ಅಜಯ್ ಕುಮಾರ್ ಅಂತ ಒಬ್ಬರು ವೈಸ್ ಪ್ರೆಸಿಡೆಂಟು, ಮತ್ತೇನೊಬ್ಬರು ಸುರೇಂದ್ರನಾಥ್ ಅನ್ನೋ ಮೇಲೆ ಕೇಸ್ ಕೊಟ್ಟಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ. YTPS ವ್ಯಾಪ್ತಿನಲ್ಲಿ. ಅದೇ ನಮ್ಗೆ ನೋಡಿ ಚೆಕ್ ಮಾಡ್ತೀವಿ. ಈಗ ನಮ್ಮ ವ್ಯಾಪ್ತಿಗೆ ಬರ್ತದ ಅಥವಾ ನಮ್ಮ ವ್ಯಾಪ್ತಿಗೆ ಬಂದರೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಪೋಸ್ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂದರೆ ರೇಲ್ ಪೊಲೀಸ್ನವ್ರಿಗೆ ನಾವು ವರ್ಗಾವಣೆ ಕೊಡ್ತೀವಿ. ಈಗ ನಾವು ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಕೊಟ್ಟು ನಾವು ನಿರಾಕರಣೆ ಮಾಡೋಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಸಪೋಸ್ ಒಂದು ನಮ್ಮ ವ್ಯಾಪ್ತಿಗೆ ಚೆಕ್ ಮಾಡಿಸ್ತೀವಿ, ವ್ಯಾಪ್ತಿಗೆ ಬಂದರೆ ನಮ್ಮ ಇಲಾಖೆಯಿಂದ ತನಿಖೆ ಆಗುತ್ತೆ. ಸಪೋಸ್ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂದರೆ ರೈಲ್ವೆ ಪೊಲೀಸ್ನವ್ರಿಗೆ ಇದನ್ನು ವರ್ಗಾವಣೆ ಕೊಡಿಸ್ತೀವಿ.